ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿ ಭಯಾನಕ ಬಿಎಂಟಿಸಿ ಅಪಘಾತ ಆಗಿದೆ. ಸಿಗ್ನಲ್ನಲ್ಲಿ ನಿಂತಿದ್ದ ವಾಯುವಜ್ರಾಗೆ ಮತ್ತೊಂದು ಬಸ್ ಹಿಂದೆಯಿಂದ ಗುದ್ದಿದೆ. ಬಸ್ ಗುದ್ದಿದ ರಭಸಕ್ಕೆ ಚಾಲಕ ಅಭಿಷೇಕ್ನ ಸ್ಥಿತಿ ಚಿಂತಾಜನಕವಾಗಿದೆ. ಚಾಲಕನ ಹಿಂದಿನ ಸೀಟ್ನಲ್ಲಿದ್ದ ಮಹಿಳೆ ಕಾಲು ಸಿಲುಕಿ ವಿಲವಿಲ ಅಂತ ಒದ್ದಾಡ್ತಾ ಇದ್ರು. ಯಾದಗಿರಿಯಿಂದ ಬಂದು ಹೆಬ್ಬಗೋಡಿಗೆ ತೆರಳುತ್ತಾ ಇದ್ದಂಥ ಭಾಗ್ಯಮ್ಮ ಸೀಟ್ ರಾಡ್ನಡಿ ಕಾಲು ಸಿಲುಕಿ 1 ಗಂಟೆಗೂ ಹೆಚ್ಚು ಕಾಲ ನರಳಾಟವನ್ನು ನಡೆಸಿದ್ದಾರೆ. ಪಾಪ ಅಪಘಾತದ ತೀವ್ರತೆಗೆ 3 ಪ್ರಯಾಣಿಕರ ಸ್ಥಿತಿ ಗಂಭೀರ ಆಗಿದೆ. ಬಸ್ನಲ್ಲಿದ್ದ 20 ರಿಂದ 25 ಪ್ರಯಾಣಿಕರಿಗೂ ಸಣ್ಣ ಪುಟ್ಟ ಗಾಯಗಳಾಗಿದೆ. ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿ ಭಯಾನಕ ಬಿಎಂಟಿಸಿ ಅಪಘಾತ ಆಗಿರೋದು. ಬಸ್ ಗುದ್ದಿದೆ. ಸಿಗ್ನಲ್ ನಿಂತಿದ್ದಂಥ ಬಸ್ಗೆ ಹಿಂಬದಿಯಿಂದ ಬಂದಂಥ ಬಸ್ ಗುದ್ದಿದ ರಭಸಕ್ಕೆ ಚಾಲಕನ ಸ್ಥಿತಿ ಗಂಭೀರವಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ. ಇದರ ಜೊತೆಗೆ ಹಲವು ಪ್ರಯಾಣಿಕರು ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವ್ರನ್ನೂ ಕೂಡ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲು ಕೂಡ ಮಾಡಲಾಗಿದೆ. ಮತ್ತೋರ್ವ ಮಹಿಳೆ ಡ್ರೈವರ್ನ ಸೀಟ್ನ ಹಿಂಭಾಗದಲ್ಲೇ ಕುಳಿತುಕೊಂಡಿದ್ರು. ಅವರ ಕಾಲು ಸಿಕ್ಕಿ ಹಾಕೊಂಡು 1 ಗಂಟೆಗಳ ಕಾಲ ನಿರಂತರ ರಕ್ಷಣೆ ಅವರನ್ನ ಕಾಪಾಡಿದ್ದಾರೆ. ನೋಡಿ ಯಾವ ಸ್ಥಿತಿಯಾಗಿ ಬಸ್ ಆಗಿದೆ ಅಂತ. ಹಿಂಬದಿದಂಥ ಒಂದು ಬಸ್ ಸಿಗ್ನಲ್ ನಿಂತಿತ್ತು ಕೆಆರ್ ಸರ್ಕಲ್ನಲ್ಲಿ. ಏಕಾಏಕಿ ಇಂಥ ಇನ್ನೊಂದು ಬಸ್ ರಭಸವಾಗಿ ವೇಗವಾಗಿ ಬಂದಂಥ ಬಸ್ಸು ಕಂಟ್ರೋಲ್ ತಪ್ಪಿ ಗುದ್ದಿದೆ. ಆ ಗುದ್ದಿದ್ದ ರಭಸಕ್ಕೆ ಚಾಲಕನ ಸ್ಥಿತಿ ಗಂಭೀರ ಆಗಿದೆ. ಇದರ ಜೊತೆಗೆ 3 ಪ್ರಯಾಣಿಕರ ಸ್ಥಿತಿ ಗಂಭೀರ ಆಗಿದೆ. ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ಈಕೆ ನೋಡಿ, ಇವರು ಬೇರೆ ಬೇರೆ ಊರಿಂದ ಬಂದಂಥವರು ಹೆಬ್ಬಗೋಡಿಗೆ ಹೋಗ್ತಾ ಇದ್ರು. ಪಾಪ ಈ ಸಂದರ್ಭದಲ್ಲಿ ಈ ರೀತಿಯ ಘಟನೆ ಸಂಭವಿಸಿದೆ. 1 ಗಂಟೆಗೂ ಹೆಚ್ಚು ಕಾಲ ರಕ್ಷಣೆನ ಕಾರ್ಯಾಚರಣೆ ಮಾಡಿ ಆಕೆಯನ್ನು ರಕ್ಷಣೆ ಮಾಡಿದ್ದಾರೆ. ನೋಡಿ ಹಲವರು ಯಾವ ರೀತಿಯಾಗಿ ಪೆಟ್ಟು ಬಿದ್ದಿದೆ, ರಕ್ತಸ್ರಾವಾಗಿದೆ. ಎಲ್ಲರನ್ನೂ ಕೂಡ ಅಲ್ಲೇ ಪಕ್ಕದಲ್ಲಿರುವಂಥ ಸೆಂಟ್ ಮಾರ್ಥಸ್ ಆಸ್ಪತ್ರೆಗೂ ಕೂಡ ದಾಖಲು ಮಾಡಲಾಗಿದೆ. ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇರುವಂಥದ್ದು. ನೋಡಿ ಯಮದೂತವಾಗಿ ಇವತ್ತು BMTC ಬಸ್ಗಳು ಪದೇ ಪದೇ ಅಪಘಾತಗಳಾಗ್ತಾ ಇರ್ತವೆ. ನೋಡಿ ಬಸ್ಗೆ BMTC ಬಸ್ಗೆ ಇನ್ನೊಂದು BMTC ಬಸ್ಸು ಅತಿ ವೇಗದಿಂದ ಬಂದು ಗುದ್ದಿದ ಪರಿಣಾಮ 25ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಬಸ್ನಲ್ಲಿದ್ದಂಥ ಪ್ರಯಾಣಿಕರು 20 ರಿಂದ 25 ಜನ ಪ್ರಯಾಣಿಕರು ಕೂಡ ಸಣ್ಣ ಪುಟ್ಟ ಗಾಯವಾಗಿದೆ. ಅಪಘಾತದ ತೀವ್ರತೆ ಆ ಬಸ್ನ ಮುಂಭಾಗ ಜಖಮಾಗಿದೆ. ಏನೂ ಇಲ್ಲ ಬಸ್ನಲ್ಲಿ. ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ರೇಂಜ್ಗೆ ಆತ ಸ್ಪೀಡಲ್ಲಿದ್ದ, ಆ ಡ್ರೈವರ್ ಯಾವ ರೀತಿ ಬಸ್ಸನ್ನು ಅತಿ ವೇಗದಲ್ಲಿ ಚಲಾವಣೆ ಮಾಡ್ತಾ ಇದ್ದ ಅಂತ. ಕಂಟ್ರೋಲ್ ಸಿಗಲಿಲ್ಲ ಆತನಿಗೆ. ಏಕಾಏಕಿ ಮುಂದೆ ನಿಂತಿದ್ದಂಥ ಬಸ್ಗೆ ಹೋಗಿ ಗುದ್ದಿದ್ದಾನೆ. ಸುಮಾರು 8 ಗಂಟೆ ಸಮಯದಲ್ಲಿ ಈ ಶೇಷಾದ್ರಿ ರಸ್ತೆಯಲ್ಲಿ ಬರ್ತಿರುವಂತ 2 BMTC ಬಸ್ಸುಗಳ ನಡುವೆ ಡಿಕ್ಕಿಯಾಗಿದೆ. ಇದರಲ್ಲಿ ನಮ್ಮ ಮೇಲ್ನೋಟಕ್ಕೆ ಕಾಣ್ತಾ ಇರೋದು ಮುಂದಿರುವಂತ ಬಸ್ಸು ಸಿಗ್ನಲ್ ಅನ್ನ ಕಂಡುಬಿಟ್ಟು ನಿಲ್ಲಿಸಿದಂತ ಸಂದರ್ಭದಲ್ಲಿ ಹಿಂದಿಂದ ಇದ್ದಂತ ಒಂದು ಬಸ್ಸು ಫಾಸ್ಟ್ ಆಗಿ ಬಂದು ಅದಕ್ಕೆ ಹಿಂದಿಂದ ಹೊಡೆದಿದೆ. ಸೊ ಈ ಸಂದರ್ಭದಲ್ಲಿ ಹಿಂದಿನ ಬಸ್ಸಲ್ಲಿರುವಂತ ಈಗಿನ ಮಾಹಿತಿ ಪ್ರಕಾರ ಸುಮಾರು 4 ಜನರಿಗೆ ಗಾಯಗಳಾಗಿವೆ. ಇದರಲ್ಲಿ ಡ್ರೈವರಿಗೆ ಸ್ವಲ್ಪ ಏಟಾಗಿದೆ. ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆಮೇಲೆ ಒಬ್ಬರು ಮಹಿಳೆಗೆ ಕಾಲಿಗೆ ಸ್ವಲ್ಪ ಗಂಭೀರ ಗಾಯ ಆಗಿರುವಂಥದ್ದು. ಸೊ ಅವರು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಬಾಕಿ ಗಾಡಿಗಳನ್ನ ನಾವು ಕ್ಲಿಯರ್ ಮಾಡಿಬಿಟ್ಟು ಈಗ ಟ್ರಾಫಿಕ್ ರೆಗ್ಯುಲೇಷನ್ ಮಾಡ್ತಾ ಇದ್ದೀವಿ. ಡ್ರೈವರ್ ತಲೆಗೆ ಏಟಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗ ಚಿಕಿತ್ಸೆ ನಡೀತಾ ಇದೆ. ಸದ್ಯಕ್ಕೆ ಏನು ಆ ಥರ ಏನು ಇಲ್ಲ, ನಾರ್ಮಲ್ ಆಗಿದ್ದಾರೆ. ಇನ್ನು ಇದರಲ್ಲಿ ನೋಡ್ಬೇಕು. ಅದೇ ಮುಖ್ಯವಾಗಿ ಹಿಂದಿಂದ ಬಸ್ ಅವನು ಮುಂದಿನ ಒಂದು ಬಸ್ ಅವನು ಸಿಗ್ನಲ್ ನೋಡ್ಬಿಟ್ಟು ನಿಲ್ಸಂತ ಸಂದರ್ಭದಲ್ಲಿ ಹಿಂದಿಂದ ಬಂದು ಹೊಡೆದಿರೋದು ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇರೋದು. ಇಲ್ಲ, ಡೆತ್ ಯಾವ್ದು ಇಲ್ಲಿವರೆಗೆ ನಮ್ಗೆ ಕನ್ಫರ್ಮ್ ಅಲ್ಲ. ಈಗ ನಾವು ಬಸ್ ಈಗ ಕ್ಲಿಯರ್ ಮಾಡಿದೀವಿ. ನಮ್ಗೆ ಈಗ ಎಲೆಕ್ಟ್ರಿಕಲ್ಲಿ ಒಂದು ಸಮಸ್ಯೆ ಕಾಣುವಂಥದ್ದು ಏನಂದ್ರೆ, ಅದು ಏನಾದ್ರೂ ಹೆಚ್ಚು ಕಮ್ಮಿ ಆದ ಕೂಡಲೇ ವೀಲ್ ಲಾಕ್ ಆಗ್ತದೆ. ಅದು ಮೂವ್ ಮಾಡಕ್ ಬರಲ್ಲ ಗಾಡಿನ. ಅದು ನಮ್ಮ ಮೇಜರ್ ಇಶ್ಯೂ ಆಗಿರೋದು. ಬಾಕಿ ಆಕ್ಸಿಡೆಂಟ್ ಬಗ್ಗೆ ನಾವು ಎಲೆಕ್ಟ್ರಿಕ್ ಅಂತ ನಾವು ಖಂಡಿತವಾಗಿ ಏನು ಹೇಳಲ್ಲ. ಬಟ್ ಬಸ್ಸಸ್ ಆಗ್ತಾ ಇದಾವೆ ಆಕ್ಸಿಡೆಂಟ್ಸ್, ನಮ್ಗೆ ಬಹಳಷ್ಟು ಕಡೆ ರಿಪೋರ್ಟಸ್ ಆಗಿದ್ದಾವೆ. ಬಟ್ ಎಲೆಕ್ಟ್ರಿಕ್ ಬಸ್ಸಲ್ಲಿ ಏನೋ ತೊಂದರೆ ಇದೆ ಅಂತ ನಾನು ನಿರ್ದಿಷ್ಟವಾಗಿ ನಾನು ಹೇಳಕ್ಕಾಗಲ್ಲ. ಇನ್ನೊಂದು 30-40 ಸೆಕೆಂಡ್ ಇತ್ತು ಟ್ರಾಫಿಕ್ ಅಲ್ಲಿ, ಸಿಗ್ನಲ್ ಬಿತ್ತು, ನಿಲ್ಸಿದ್ವಿ. ಆ ಹಿಂದೆ ಏನಾಯ್ತೋ ಗೊತ್ತಿಲ್ಲ, ಅವರು ಬಂದ ತಕ್ಷಣ ಅವರು ಟಚ್ ಮಾಡಿದ್ದಾರೆ ಗಾಡಿನ. ನಿಮ್ಮ ಬಸ್ನಲ್ಲಿ ಪ್ರಯಾಣಿಕರಿಗೆ ಎಷ್ಟು ಜನಕ್ಕೆ ನಮ್ಮ ಒಂದು 10-12 ಜನಕ್ಕೆ ಏಟಾಗಿದೆ. ನಾವು ಫಸ್ಟ್ ಏಡ್ ಕಿಟ್ ತಗೊಂಡು ಅವ್ರಿಗೆಲ್ಲ ನಾವು ಇಂಜುರಿ ಆಗಿತ್ತಲ್ಲ ಸ್ವಲ್ಪ ಎಲ್ಲ ಫಸ್ಟ್ ಏಡ್ ಮಾಡಿಸಿ ಮಾರ್ಥಾಸ್ ಹಾಸ್ಪಿಟಲ್ ಕಳಿಸಿದ್ವಿ. ಬೇರೆ ಪ್ರಯಾಣಿಕರನ್ನ ಎಕ್ಸ್ಚೇಂಜ್ ಮಾಡಿದ್ವಿ. ಯಾವ ಗಾಡಿ ನಮ್ಗೇನು ಗೊತ್ತಾ, ನಾವು ಮುಂದೆ ಇದ್ವಲ್ಲ, ನಾವು ಟಿಕೆಟ್ ಇಶ್ಯೂ ಮಾಡ್ತಾ ಇರ್ತೀವಿ. ನಾವು ಅವರು ಸಿಗ್ನಲ್ ಇತ್ತು,
ನಾವು ನಿಲ್ಸಿದ್ವಿ, ನಿಲ್ಸಿ 30-40 ಸೆಕೆಂಡ್ ಆಗಿತ್ತು. ಆಗಿದ ತಕ್ಷಣ ಬಂದು ಅದು ಟಚ್ ಆಗಿದೆ ಅಷ್ಟೇ. ನಿಮ್ಗೆ ಏನಾಗಿಲ್ಲ, ಆರಾಮಾಗಿದ್ದೀರಾ? ಇದು ಕಾಲು ಪ್ರಾಬ್ಲಮ್ ಆಗಿದೆ ಸ್ವಲ್ಪ, ಅದು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ನಿಮ್ಮ ಚಾಲಕರಿಗೆ ಆರಾಮಾಗಿದ್ದಾರೆ, ಆರಾಮ. ಕಾಲ್ ಕೊಟ್ಟು 1 or 2 ನಿಮಿಷದಲ್ಲಿ ಸಚಿವಾಲಯ ಸ್ಟೇಷನ್ ಇಂದ ಬೇಗನೆ ಬಂದಿದ್ದೀವಿ. ನಾವೇನು ಡಿಲೇ ಏನು ಮಾಡಿಲ್ಲ ಸರ್. ಎಷ್ಟು 1 ಗಂಟೆ ಆಯ್ತಾ ಕಾರ್ಯಾಚರಣೆ? 1 ಗಂಟೆ ಎಲ್ಲ ಏನೋ ಆಗಿಲ್ಲ ಸರ್. ನಾವು ಬಂದ ತಕ್ಷಣ ಬೇಗನೆ ಒಂದು 10-20 ನಿಮಿಷದಲ್ಲೇ ನಾವು ಜಂಪ್ ಇಲ್ಲ ಬಸ್ನಲ್ಲಿ ಬರೋ ದಬಾಸಿ ಬಂದು ಗುದ್ದಿ ಬಿಟ್ಟಾರ ಅವ್ರು. ಗುದ್ದಿ ಆಯ್ತಾ ಬಸ್? ಹಾ, ಸ್ಪೀಡ್ ಇತ್ತಣ. ಎರಡು ಬಸ್ ಸ್ಪೀಡ್ ಇತ್ತಾ? ಇದೇ ನಮ್ ಹಿಂದಿನ ಬಸ್ ಸ್ಪೀಡ್ ಇತ್ತಣ. ಏನ್ ಮಾಡದಣ್ಣ, ದಬಾಸಿ ಬಂದಿದೆ ಸಾಕು, ನಿಂತ ಬಸ್ಸಿಗೆ ಬಂದು ಗುದ್ದಿ ಬಿಟ್ಟಾನ. ಆ ಹೊಸ ರೋಡಿ ಹೊಂಟಿದಣ ಗುಲ್ಬರ್ಗ ಲೈಸ್ ಜೇರಿಗೆ. ಹಾ, ತಗೊಂಡಿರೋಣ ಸರ್. ಎಷ್ಟು ಜನ ಇದ್ರಿ ನೀವು? 11 ಜನ ಇದ್ದೀವಿ ಸರ್. 11 ಜನ ಎಲ್ಲಿ ಏನಾಗಿಲ್ವಾ ನಿಮ್ಗೆ? ನಮಗೇನಾಗಿಲ್ಲ ಸರ್, ನಮ್ಮ ಅವ್ಗೆ ನಮ್ಮ ಸೊಸೆಗೆ ಮಾತ್ರ ಆಗಿದೆ. ಅವ್ರಿಗೆ ಮಾತ್ರ ಆಗಿದ್ಯಾ? ಉಳಿದವ್ರಿಗೆ ಏನ್ ತೊಂದರೆ ಆಗಿಲ್ಲ? ಏನಾಗಿಲ್ಲ ಸರ್. ಏನ್ ರೀಸನ್ ಏನಂತೆ? ಏನು ಸರ್ ಏನು ಹೇಳಿಲ್ಲ. ಅವನ ಮಗ ದಡ ಅವನಿಗೆ ಕಿತ್ತಿ ಕೊಟ್ಟು ಅವನೇ ಹೊಡಿಬಿಟ್ಟ ಫಸ್ಟ್. ಸೊ ಅದಕ್ಕೋಸ್ಕರ ಹಿಂಗಾಗಿ ಇಲ್ಲ ಸರ್, ಸಿಗ್ನಲ್ ಅಲ್ಲಿ ನಿಂತಿರೋದು ಅವರು ಏನು ಅದು ಇದ್ ಮಾಡಿದ್ದಾರೆ, ಗೊತ್ತಾಗಿಲ್ಲನೋ ಗೊತ್ತಿಲ್ಲ ಸರ್. ಬಟ್ ಕ್ಲಾಶ್ ಮಾಡ್ಬಿಟ್ಟಿದ್ದಾರೆ ಸರ್. ಸರ್ ನಮ್ಗೆ ತಿಳಿದಿರೋ ಪ್ರಕಾರ 4 ಜನ ಏನೋ ಹಾಸ್ಪಿಟಲ್ ಇದ್ದಾರೆ. ಒಬ್ರು ಡ್ರೈವರ್ ಡೆತ್ತು, ಬಟ್ ಅದು ಗೊತ್ತಿಲ್ಲ ಸರ್ ನಮಗೆ. ಬಟ್ ಡ್ರೈವರ್ ಡೆತ್ ಆಗಿದ್ದಾರೆ. ಆ ಮೇಡಮ್ ಮಾತ್ರ ಇಂಜುರಿ, ಸ್ಮಾಲ್ ಇಂಜುರೀಸ್ ಆಗಿದ್ದಾರೆ. ಕಾಲು ಸ್ವಲ್ಪ ನೋಡ್ಬೇಕೇನು ಫ್ರಾಕ್ಚರ್ ಆಗಿದೆ ಏನು ಅಂತ ನೋಡ್ಬೇಕು. ನಾವು ನಮ್ಮ ಕೈಲಾಗಿದ್ದು ರೆಸ್ಕ್ಯೂ ಮಾಡಿದ್ವಿ. ಕ್ರೋಬಾರ್ ಎಲ್ಲ ಸಹಾಯದಿಂದ ಎಲ್ಲ ರೆಸ್ಕ್ಯೂ ಮಾಡಿದ್ವಿ. ಇಲ್ಲ ಗೊತ್ತಿಲ್ಲ ಸರ್, ನಮಗೆ ಬಂದಿದ್ದು ಮೇಡಮ್ ಸಿಕ್ಕಾಕಿದ್ರು ಸರ್, ಅದು ಗೊತ್ತಿಲ್ಲ. ಅದು ಪೊಲೀಸರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಸರ್. ಟ್ರಾಫಿಕ್ ಅವರು ಇಲ್ಲಿದ್ದವರು, ನಮಗೆ ಆಮೇಲೆ ಕಾಲ್ ಬಂದಿದ್ದು. ಬಿಎಂಟಿಸಿ ಅಪಘಾತ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಗೆ ಪರದಾಟವನ್ನ ಮಾಡಿದ್ದಾರಲ್ಲಿ. ಆಸ್ಪತ್ರೆಗೆ ಆಗಮಿಸಿಲ್ಲ ಯಾವುದೇ ಹಿರಿಯ ಅಧಿಕಾರಿಗಳು. ಹತ್ತಿರದ ಸೇಂಟ್ ಮಾರ್ಥಾಸ್ ಆಸ್ಪತ್ರೆಗೆ ಗಾಯಾಳುಗಳನ್ನ ಅಡ್ಮಿಟ್ ಮಾಡಲಾಗಿದೆ. ಕೂಡಲೇ ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆಗೆ ಸ್ಪಂದಿಸದ ಆಸ್ಪತ್ರೆ. ಮೊದಲು ಹಣ ಕಟ್ಟಿ ಆಮೇಲೆ ಚಿಕಿತ್ಸೆ ಅಂತ ಆಸ್ಪತ್ರೆಯು ಹೇಳ್ತಿರೋದು. ಬಸ್ ಅಪಘಾತಕ್ಕೆ ಗಾಯಗೊಂಡ ಆಸ್ಪತ್ರೆಗೆ ಬಂದವರು ಪರದಾಟವನ್ನ ಮಾಡ್ತಾ ಇದ್ದಾರೆ ನೋಡಿ. ಓರ್ವ ಪ್ರಯಾಣಿಕರಿಗೆ 18,000 ಪಾವತಿಗೆ ಆಸ್ಪತ್ರೆ ಸೂಚನೆಯನ್ನ ಕೊಟ್ಟಿದೆ. ಕೈಯಲ್ಲಿ ದುಡ್ಡಿಲ್ಲ, ಸ್ಥಳದಲ್ಲಿ ಯಾವುದೇ ಅಧಿಕಾರಿಗಳು ಕೂಡ ಇಲ್ಲ. ಬಿಎಂಟಿಸಿ ಇವತ್ತು ಅಪಘಾತ ಆದಂಥ ಸಂದರ್ಭದಲ್ಲಿ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ. ಯಾವುದೇ ಅಧಿಕಾರಿಗಳು ಕೂಡ ಇನ್ನೂ ಆ ಒಂದು ಸ್ಪಾಟ್ಗೆ ವಿಸಿಟ್ ಮಾಡಿಲ್ಲ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್ ಲೈವ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಶಶಿಧರ್, ನೋಡ್ತಾ ಇದ್ದೀವಿ ಆಸ್ಪತ್ರೆಯಲ್ಲಿ ಪರದಾಟವನ್ನ ಮಾಡ್ತಾ ಇದ್ದಾರೆ, ಅವ್ರನ್ನ ಅಡ್ಮಿಟ್ ಮಾಡ್ಕೊಳ್ತಾ ಇಲ್ಲ ಅಂತ. ಯಾಕೆ, ಏನ್ ಕಾರಣ? ದುಡ್ಡಿಲ್ಲದೆ ಇರೋದಕ್ಕೆ ಮೊದಲು ಚಿಕಿತ್ಸೆ ಕೊಡೋದಕ್ಕೆ ಏನು ಪ್ರಾಬ್ಲಮ್ ಇವ್ರಿಗೆ ಅಂತ ಅಪ್ಡೇಟ್ಸ್ ಕೊಡೋದಾದ್ರೆ? ಶಿವಪ್ರಸಾದ್, ಅವ್ರಿಗೇನ್ ಪ್ರಾಣ ಮುಖ್ಯ ಅಲ್ಲ, ಅವ್ರಿಗೇನಿದ್ರು ಹಣನೇ ಮುಖ್ಯ ಅನ್ನೋದು ಖಾಸಗಿ ಆಸ್ಪತ್ರೆಗಳ ದುಂಡಾವರ್ತನೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಏನ್ ಬೆಳಗ್ಗೆ 8:30 ಏನ್ ದೊಡ್ಡ ದುರ್ಘಟನೆ ನಡೆಯಿತು ಬಿಎಂಟಿಸಿ ಬಸ್ಗಳ ನಡುವೆ ಅಪಘಾತದಲ್ಲಿ ಮುಂದೆ ಬಸ್ನಲ್ಲಿ ಇದ್ದಂತ ಹಿಂದೆ ಸಿಟ್ನಲ್ಲಿ 4 ಜನ ಪ್ರಯಾಣಿಕರು ಮತ್ತೆ ಹಿಂದೆ ಇದ್ದಂತ ಬಸ್ನಲ್ಲಿ ಏನ್ ಮುಂದೆ ಕೂತಂತವ್ರು ಏನ್ 4 ಜನ ಮುಂದೆ ಬಿದ್ದು ಸುಮಾರು 8 ಜನರಿಗೆ ಗಂಭೀರವಾದಂತಹ ಗಾಯ ಆಗಿತ್ತು. ಒಬ್ಬ ಮಹಿಳೆ ಕಾಲು ಕೂಡ ಅಲ್ಲಿ ಸರಳಿನ ಒಳಗಡೆ ಸಿಕ್ಕಾಕೊಂಡು ಆ ಮಹಿಳೆ ಕೂಡ ಸಾಕಷ್ಟು ಪರದಾಡಿದ್ದು. ಸುಮಾರು 1 ಗಂಟೆ ಕಾಲ ಕಾರ್ಯಾಚರಣೆ ಮಾಡಿ ಆ ಮಹಿಳೆಯನ್ನು ಕೂಡ ರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡಿದ್ರು. ಅದರಲ್ಲಿ ಚಾಲಕನಿಗೆ ಗಂಭೀರವಾದಂತಹ ಪೆಟ್ಟಾಗಿದೆ. ಅವರನ್ನ ತಕ್ಷಣ ಪೊಲೀಸರು ಆಂಬುಲೆನ್ಸ್ ಮುಖಾಂತರ ಇಲ್ಲಿ ಬಂದು ಏನು ವಿಕ್ಟೋರಿಯಾನೋ ಬೋರಿಂಗ್ಗೆ ಹೋದ್ರೆ ದೂರ ಆಗುತ್ತೆ, ಇಲ್ಲೇ ಪಕ್ಕದಲ್ಲೇ ಮಾರ್ತಾ ಹಾಸ್ಪಿಟಲ್ ಇದೆ, ಏನು ಕೇವಲ ಒಂದು 50 ಮೀಟರ್ ಆಗುತ್ತಷ್ಟೇ, ತಂದು ಇಲ್ಲಿ ಆಸ್ಪತ್ರೆಗೆ ಸೇರಿಸಿದ್ರು ಕೂಡ ಇನ್ನೂ ಕೆಲವರಿಗೆ ಟ್ರೀಟ್ಮೆಂಟ್ ಅನ್ನೇ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗಂಭೀರವಾದಂತಹ ಆರೋಪ ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಅವರ ಕುಟುಂಬಸ್ಥರು ಈಗ ಗಂಭೀರವಾದಂತಹ ಆರೋಪ ಮಾಡ್ತಿದ್ರೆ. ಇನ್ನು ಕೆಲವರು ಇಲ್ಲಿ ಮಾರ್ತಾಸ್ ಹಾಸ್ಪಿಟಲ್ ನಮ್ಮ ಕೈಯಲ್ಲಿ ಬಿಲ್ ಕಟ್ಟಕ್ಕಾಗಲ್ಲ, ನಾವು ತೋರ್ಸಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪಾಪ ಒಂದಷ್ಟು ಜನ ಪೇಷಂಟ್ಸ್ ನೋಡಿ ಇಲ್ಲೇ ಕೂತಿದ್ದಾರೆ. ಇವರು ಕೂಡ ಈಗ ಏನು ಇದೇ ಬಸ್ನಲ್ಲಿ ಸಂಚಾರನ ಮಾಡ್ತಾ ಇದ್ರು. ಬಂದಂತ ಸಂದರ್ಭದಲ್ಲಿ ಅವರು ಕೂಡ ತುಟಿಗೆ ಮತ್ತೆ ಕೈ ಕಾಲಿಗೆ ಸಂಪೂರ್ಣವಾಗಿ ಪೆಟ್ಟಾಗಿದೆ. ಪೆಟ್ಟಾಗಿರೋದ್ರಿಂದ ಇಲ್ಲಿ ಈ ಆಸ್ಪತ್ರೆ ಅಲ್ಲಿ ಪೊಲೀಸರು ಏನ್ ಹೇಳಿದ್ರು, ಬಿಎಂಟಿಸಿ ಹೇಳಿದ್ರೆ ನೀವು ಯಾರು ಕೂಡ ಹಣ ಕೊಡುವಂತಿಲ್ಲ, ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಬನ್ನಿ ಅಂತ ಹೇಳ್ಬಿಟ್ಟು ಈ ಆಸ್ಪತ್ರೆಗೆ ಕರ್ಕೊಂಡ್ ಬಂದಿದ್ದಾರೆ. ಆದ್ರೆ ಬಂದ ಮೇಲೆ ಒಳಗಡೆ ಹೋದಾಗ ಗೊತ್ತಾಗಿದೆ, ಇಲ್ಲ ನೀವು 18,000 ರೂಪಾಯಿ ಕಟ್ಟಬೇಕು, ಸ್ಕ್ಯಾನಿಂಗು ಎಕ್ಸ್ರೇ ಮಾಡಿಸ್ಬೇಕಿದ್ರೆ ಮಾತ್ರ ಗೊತ್ತಾಗುತ್ತೆ ಅಂತ ಗಂಭೀರವಾದಂತಹ ಆರೋಪ
ಭಾಷಣವನ್ನ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಅವರನ್ನ ಕೂಡ ಇಲ್ಲೇ ಕೂತಿದ್ದಾರೆ, ಅವರನ್ನು ಕೂಡ ಕೇಳೋಣ ಪಾಪ ಅವರ ಪರಿಸ್ಥಿತಿ ಹೇಗಿತ್ತು. ಯಾಕಂದ್ರೆ ಬಡವರು ಎಲ್ಲ BMTC ಬಸ್ ಅಲ್ಲಿ ಹೋಗೋರು, ದುಡ್ಡಿರೋರಾದ್ರೆ ಮೆಟ್ರೋದಲ್ಲೋ ಓಲಾನೋ ಊಬರ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಇವರು ಮೆಜೆಸ್ಟಿಕ್ ನಿಂದ ಹೋಗಿ ಚಂದಾಪುರಕ್ಕೆ ಹೋಗ್ಬೇಕಾಯ್ತು. ಚಂದಾಪುರಕ್ಕೆ ಹೋದ್ರೆ BMTC ಬಸ್ ಸಾರ್ವಜನಿಕ ಬಸ್ ಕಡಿಮೆ ಹಣ ಅಂತ ಹೇಳ್ಬಿಟ್ಟು ಪಾಪ ಬಸ್ ನಲ್ಲಿ ಬಂದವರು ಇವತ್ತು ಇಲ್ಲಿ ಆಸ್ಪತ್ರೆ ಮುಂದೆ ಕೂರುವಂತ ಪರಿಸ್ಥಿತಿ ಆಗಿದೆ. ಅಲ್ಲಿ ಆಸ್ಪತ್ರೆಯಲ್ಲಿ ಏನ್ ಕೇಳಿದ್ರು, ಎಷ್ಟು ಕೇಳಿದ್ರು ಅಂತ ನೈಜ ಘಟನೆಯನ್ನ ಅವ್ರು ಹೇಳ್ತಾರೆ, ಅವ್ರನ್ನ ಕೂಡ ಕೇಳೋಣ. ಸರ್, ಎಲ್ಲಿಂದ ಬರ್ತಿದ್ರಿ ತಾವು? ಸರ್ ಅವಾಗ ಹೇಳ್ದಲ್ಲ ಸರ್, ಅಲ್ಲ ಏನೋಸ್ಕರ ಊರಿನಿಂದ ಬರ್ತಾ ಇದ್ವಿ ಬ್ಯಾಂಗ್ಳೂರ್ಗೆ. ಬರೋವಾಗ ಮೆಜೆಸ್ಟಿಕ್ ನಿಂದ ಬಸ್ ಚೇಂಜ್ ಆದ್ವಿ, ಇಲ್ಲಿ ಬರೋವಾಗ ಆಕ್ಸಿಡೆಂಟ್ ಆಯ್ತು. ಏನು ತುಟಿ ಎಲ್ಲ ಉತ್ಕೊಂಡು ಆಸ್ಪತ್ರೆ ಕರ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಮಾಡಿಸಿದೀನಿ. ಹಣ ಎಷ್ಟು ಕೇಳ್ತಾ ಇದೆ? ಫೀಸ್ 18,000 19,000 ಹಾಕಿದ್ರು ಸರ್. ಕಟ್ಟಿದ್ರ ಫೀಸು? ಕಟ್ಟಿಲ್ಲ. ಇವಾಗ ಬಂದ್ಬಿಟ್ಟು ಅವ್ರು ಹೇಳಿದ್ರಲ್ಲ ಎಲ್ಲ ಫ್ರೀ ಟ್ರೀಟ್ಮೆಂಟ್ ಅಂತ, ಅದಕ್ಕೆ ಮಾಡಿಸ್ಕೊಟ್ರು. ಚಿಕ್ಕದು ಇಂಜೆಕ್ಷನ್ ಅದು ಇದು ನಾರ್ಮಲ್ ನಾವು ಈಸ್ಕೊಟ್ಟಿದೀವಿ. ಇದೆಯಾ ಅಮೌಂಟ್ ಕಟ್ಟಕ್ಕೆ? ನಾವು ಕಟ್ಟಿದೀನಿ. ಏನ್ ಕೆಲಸ ಮಾಡೋದು ನೀವು? ನಾವು ವೆಲ್ಡಿಂಗ್ ಕೆಲಸ. ಈಗ ಫ್ರೀ ಅಂತ ಹೇಳ್ತಿದಾರಾ? ಫ್ರೀ ಅಂತ ಹೇಳಿದ್ದಾರೆ. ಹಣ ವಾಪಸ್ ಕೊಡ್ತಾರಂತ ಈಗ ನಿಮ್ಗೆ? ಹಣ ಅಂದ್ರೆ ಅದೆಲ್ಲ ಡಿಸ್ಚಾರ್ಜ್ ಅದೆಲ್ಲ ನಾರ್ಮಲ್ ಒಂದು 300-400 ರುಪೀಸ್ ಆಗಿದೆ ಅಷ್ಟೇ. ಅಲ್ಲ, ಈಗ ಕಟ್ಟರೆ ನೀವು 18,000 ವಾಪಸ್ ಕೊಡ್ತಾರಂತ? 18,000 ರೂಪಾಯಿ ನಾವು ಕಟ್ಟಿಲ್ಲಲ್ಲ. ಬರೋ ಅಷ್ಟಿಗೆ ವಿಡಿಯೋಸ್ ಇವಾಗ ಅವ್ರು ಹೇಳಿದ್ರಲ್ಲ ಏನು ಕಟ್ಟಂಗಿಲ್ಲ ಅಂತ, ಅದಕ್ಕೆ. ಅಂದ್ರೆ ಆಫೀಸರ್ಸ್ ಬಂದು ಹೇಳಿದ್ಮೇಲೆ ಶಿವು ಏನಂತಂದ್ರೆ ಈ ಒಂದು ಘಟನೆ ನಡೆದು ಸುಮಾರು 1 ಗಂಟೆಗಳ ಮೇಲಾಯ್ತು. ಅಂದ್ರೆ ಹೆಚ್ಚು ಕಡಿಮೆ ಇವರು ಆಸ್ಪತ್ರೆ ಬಂದು 8:45-9 ಗಂಟೆಗೆ ಬಂದಿದ್ದಂತವ್ರು ಪ್ರಯಾಣಿಕರು. ಇದುವರೆಗೂ ಕೂಡ ಅವ್ರಿಗಿನ್ನೂ ಕೂಡ ಟ್ರೀಟ್ಮೆಂಟ್ ಕೊಟ್ಟಿಲ್ಲ. ಇದು ಯಾವಾಗ ದೊಡ್ಡ ಮಟ್ಟದ ಘಟನೆ ಆಯ್ತೋ, ಯಾವಾಗ ಈ ದೊಡ್ಡ ದುರಂತ ಆಯ್ತೋ, ಈಗ ಸದ್ಯಕ್ಕೆ ಸಾರಿಗೆ ಇಲಾಖೆಯ ಏನ್ ಪ್ರಧಾನ ಕಾರ್ಯದರ್ಶಿಯವರೇ ಮಾರ್ತಾಸ್ ಆಸ್ಪತ್ರೆಗೆ ಬಂದಿದ್ದಾರೆ ಅನ್ನೋ ಮಾಹಿತಿ ಪವರ್ ಟಿವಿಗೆ ಉನ್ನತ ಮೂಲಗಳಿಂದ ಕಂಡು ಬರ್ತಿದೆ. ಆಗ ಬಂದು ಮಾರ್ತಾಸ್ ಆಸ್ಪತ್ರೆ ಹತ್ರ ಮಾತಾಡಿ ಪೇಷಂಟ್ಸ್ಗೆ ಯಾರು ಕೂಡ ಹಣವನ್ನ ತೆಗೆದುಕೊಳ್ಬೇಡಿ, ನಮ್ಮ ನಿಗಮದಿಂದ ಕೊಡ್ತೇವೆ ಅಂತ ಎಲ್ಲ ಭರವಸೆ ಕೊಟ್ಟಿರಬೇಕು. ಅದೇ ಕಾರಣಕ್ಕಾಗಿ ಈಗ ಹಣ ಏನ್ ಬೇಡ, ನಾವು ವಾಪಸ್ ಕೊಡ್ತೇವೆ ಕಟ್ಟಿದ್ರು ಕೂಡ ಅಂತ ಹೇಳ್ತಿದ್ದಾರೆ ಅನ್ನೋ ಮಾಹಿತಿ ಈಗ ಸದ್ಯಕ್ಕೆ ಹೇಳ್ತಿದ್ದಾರೆ. ಈಗ ತಾನೇ ಅವ್ರು ಹೇಳಿದ್ರು, ಇಲ್ಲ ನಮ್ಮ ಹತ್ರ ಹಣನೇ ಇಲ್ಲ, ಅದಕ್ಕೆ ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ಸೋದಕ್ಕಾಗೋದಿಲ್ಲ ಅಂತ ಕೂತಿದ್ರು. ಈಗ 18,000 ರೂಪಾಯಿ ವಾಪಸ್ ಕೊಡ್ತೀವಿ, ಡಿಸ್ಚಾರ್ಜ್ ಮಾಡುವಂತ ಸಂದರ್ಭದಲ್ಲಿ ಮೈನಸ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅನ್ನೋ ಮಾಹಿತಿ ಕೇಳಿಬರ್ತಿದೆ. ಆದ್ರೆ ಮಾನವೀಯತೆ ಮೊದಲಿರಬೇಕು. ಯಾಕಂತಂದ್ರೆ ಏನ್ ಪ್ರಯಾಣಿಕರೇ ನಮ್ಮ ದೇವರು ಅಂತ ಹೇಳ್ಬಿಟ್ಟು ಕೂಡ ಎಲ್ಲಾ ನಿಗಮದವ್ರು ಹೇಳ್ತಾರೆ. ಇಂತ ಒಂದು ಘಟನೆಗಳು ನಡೆದಾಗ ತಕ್ಷಣ ಓಕೆ ಶಶಿಧರ್, ಹಾಗೆ ಲೈನ್ ನಲ್ಲಿ ಮತ್ತೆ ಮಾತನಾಡ್ತೀನಿ ನಿಮ್ಮನ್ನ. ಈ ಒಂದು ಘಟನೆ ಒಂದ್ ಸೆಕೆಂಡ್ ಒಂದ್ ಸೆಕೆಂಡ್, ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವರು ಕೂಡ ಸ್ಥಳಕ್ಕೆ ಬರ್ತಿದ್ದಾರೆ. ಶಿವ ಒಂದೇ ಸೆಕೆಂಡ್ ಹಂಗೆ ರೀ. ಸುರೇಶ್ ಅವರು ಘಟನೆಗೆ ಬಂದಿದ್ದಾರೆ, ಅವ್ರನ್ನು ಕೇಳಿಸ್ತೀನಿ. ನಾನು ಅದಕ್ಕೆ ಬಂದಿರೋದು ಬಿಡ್ರಿ. ಮುಂದಕ್ಕೆ ಹೋಗು, ಫ್ರೇಮ್ ಕೊಡಬೇಕು. ಹೋಗು ಬಂದ್ಬಿಡಿಲ್ಲ. ನೋಡಿ, ಈಗ ತಾನೇ ಸಾರಿಗೆ ಸಚಿವರು ಕೂಡ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಮೊದಲು ಯಾರ್ಯಾರು ಗಾಯಾಳುಗಳಿದ್ದಾರೆ ಅವ್ರನ್ನ ನೋಡ್ಕೊಂಡು ಬರ್ತೀನಿ, ಅವರ ಆರೋಗ್ಯವನ್ನು ವಿಚಾರಿಸ್ಕೊಂಡು ಬರ್ತೀನಿ ಅಂತ ರೆಸ್ಪಾನ್ಸ್ ಕೂಡ ಮಾಡ್ತಾ ಇದ್ರು. ಇದ್ರ ಜೊತೆಗೆ ಬೆಳಗ್ಗೆಯಿಂದಲೂ ಕೂಡ ಆಸ್ಪತ್ರೆಯಲ್ಲಿ ಪರದಾಟವನ್ನು ಮಾಡಿದ್ದಾರೆ. ಅಂದರೆ ಮೊದಲು ಅಮೌಂಟನ್ನು ಕಟ್ಬಿಡಿ, ಆಮೇಲೆ ಚಿಕಿತ್ಸೆನ ಕೊಡ್ತೀವಿ ನಾವು ಅಂತ ಹೇಳಿ. ಮೊದಲು ಮಾನವೀಯತೆ ಇರಬೇಕಲ್ವಾ? ಸ್ಥಳೀಯವಾಗಿ ಏನಾದರೂ ಹೆಚ್ಚು ಕಮ್ಮಿ ಆಗದೆ ಅಲ್ಲೇನಾದರೂ ಕೂಡ ಆಗಿದೆ, ಅಪಘಾತ ಆಗಿದೆ ಅಂದ ತಕ್ಷಣ ಮೊದಲು ಚಿಕಿತ್ಸೆನ ಕೊಡಬೇಕು, ಆಮೇಲೆ ಮಗದೊಂದು ಮತ್ತೊಂದು ಅನ್ನೋದು. ಮಾನವೀಯತೆ ಇಲ್ಲದೆ ಇದ್ರೆ ಹೆಂಗೆ ಸಾಧ್ಯ ಅಂತ ಅಲ್ಲಿದ್ದಂಥವ್ರು ಮಾತನಾಡ್ತಾ ಇದ್ರು. ಅಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ಇವತ್ತು ಕೆಲಸಕ್ಕೆ ಹೋಗೋರಿದ್ದಾರೆ ಆ ಬಸ್ನಲ್ಲಿ. ಇವತ್ತು ಎಷ್ಟೋ ಜನ ಕೆಲಸಕ್ಕೆ ಆ ಭಾಗದಲ್ಲಿ ಹೋಗೋರು, ಹೆಬ್ಬಗೋಡಿ ಭಾಗ. ಆ ಬಸ್ನಲ್ಲಿ ಇದ್ದಂಥವ್ರು ಎಲ್ಲೆಲ್ಲಿಂದ ಬಂದಿದ್ರೋ, ಕೆಲಸಕ್ಕೆ ಹೋಗ್ತಾ ಇದ್ರು, ಏನು ಮಾಡ್ತಾ ಇದ್ರು, ಈ ರೀತಿ ಹೆಚ್ಚು ಕಮ್ಮಿ ಆಗೋಗಿದೆ ಅಂತ ಅಂದರೆ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಈ ಕೂಡಲೇ ಏನು BMTC ಅಧಿಕಾರಿಗಳು ಕೂಡ ಆಸ್ಪತ್ರೆಗೆ ಅವರು ಕೂಡ ಬಂದು ನಾವೆಲ್ಲವನ್ನು ಕೂಡ ವೆಚ್ಚವನ್ನು ಭರಿಸ್ತೀವಿ ಚಿಕಿತ್ಸೆ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಅಲ್ಲಿ ಚಿಕಿತ್ಸೆ ಕೂಡ ಮುಂದುವರೆದಿದೆ. ಸಾರಿಗೆ ಸಚಿವರು ಕೂಡ ಆಸ್ಪತ್ರೆಗೆ ಈಗ ತಾನೇ ಆಗಮಿಸಿದ್ರು. ಮೊದಲು ಎಲ್ಲವನ್ನು ಕೂಡ ಯೋಗಕ್ಷೇಮ ವಿಚಾರಿಸ್ಕೊಂಡು ಬರ್ತೀನಿ, ಆಮೇಲೆ ಮಾತನಾಡ್ತೀನಿ ಅಂತ ಹೇಳಿ ಹೊರಟಿದ್ದಾರೆ. ಇದು ಏನು ಬೆಳಂಬೆಳಗ್ಗೆ ನೋಡಿ
ಎರಡೂ ಕೂಡ BMTC ಬಸ್, ಒಂದು ವಾಯುವಜ್ರ, ಇನ್ನೊಂದು ಎಲೆಕ್ಟ್ರಿಕಲ್ ಬಸ್ಸು. ಏಕಾಕಿ ನಿಂತಿದ್ದಂಥ ಬಸ್ಗೆ ಸಿಗ್ನಲಲ್ಲಿ ಹಿಂದೆಯಿಂದ ಬಂದಂಥ ಬಸ್ಸು, ರಭಸವಾಗಿ ಬಂದಂಥ ಬಸ್ ಗುದ್ದಿ ಇವತ್ತು 25 ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡ್ಕೊಳ್ತಿದ್ದಾರೆ. ಮೂವರ ಸ್ಥಿತಿ ಗಂಭೀರ ಆಗಿದೆ. ನೋಡಿ, ಆಕೆಯನ್ನು 1 ಗಂಟೆಗಳ ಕಾಲ ರಕ್ಷಣೆ ಮಾಡಿರೋದು. ಯಾಕಂದರೆ ಆಕೆ ಕಾಲು ಸಿಕ್ಕಾಕೊಂಡಿತ್ತು, ಡ್ರೈವರ್ನ ಹಿಂಬದಿ ಸೀಟಲ್ಲಿ ಕುಳಿತುಕೊಂಡಿದ್ರು. ಈಕೆ ರಕ್ಷಣೆ ಮಾಡಿ ಅವ್ರನ್ನೂ ಕೂಡ ಕಾಪಾಡಿದ.